ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಆರೋಗ್ಯಕರವಾದ ಇಡ್ಲಿ ಚಟ್ನಿ, ಅದ್ರ ಜೊತೆ ತುಂಬ ಸರಳವಾದ ಸಾಂಬಾರ್. ನೋಡಿದ್ರಲ್ಲ ಎಷ್ಟು ಹತ್ತಿಯಂತಹ ಮೃದುವಾದ ಈ ಇಡ್ಲಿ. ಇದು ಯಾವ ರೀತಿ ಇಡ್ಲಿ ಅಂತ ನಿಮಗೆ ಗೊತ್ತಾದರೆ ರಿಯಲಿ ಫ್ರೆಂಡ್ಸ್, ಈ ರೀತಿ ಇಡ್ಲಿ ಮಾಡಿ ಆರೋಗ್ಯಕರವಾಗಿರ್ಬೋದಾ ಅಂತ ನಿಮಗೆ ಅನಿಸುತ್ತೆ. ನೋಡಿ ಯಾವ ರೀತಿ ಹತ್ತಿಯಂತಹ ಸ್ಪಾಂಜ್ ಥರ ಇದೆ, ತುಂಬ ರುಚಿಯಾಗಿರುತ್ತೆ. ಅದ್ರ ಜೊತೆ ತಟ್ಟಂತ ಒಂದು 10 ನಿಮಿಷದಲ್ಲಿ ಈ ಸಾರು ಮಾಡ್ಬೋದು. ಇಡ್ಲಿ ಜೊತೆ, ಅನ್ನದ ಜೊತೆ ಪರ್ಫೆಕ್ಟ್ ಆಗಿರುತ್ತೆ ಈ ಸಾರು. ಅದ್ರ ಜೊತೆ ರುಚಿ ರುಚಿಯಾದಂತಹ ಒಂದು ಶೇಂಗಾ ಚಟ್ನಿ ಕೂಡ ಈ ಇಡ್ಲಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಯಾವ ರೀತಿ ಮಾಡಿದ್ದೀನಿ ಅದೇ ರೀತಿ ಒಮ್ಮೆ ಮಾಡಿ, ನಿಮ್ಮ ಫೇವ್ರೇಟ್ ಆಗಿಬಿಡುತ್ತೆ. ಈ ಇಡ್ಲಿ ಸ್ಪೆಷಲ್ ಆದ ಇಡ್ಲಿ ಅಂತ ಹೇಳ್ತೀನಿ. ಯಾವ ರೀತಿ ಮಾಡೋದಂತ ಕೂಡ ತೋರಿಸ್ತೀನಿ ನೋಡಿ. ಈ ಇಡ್ಲಿ ಜೊತೆ ಈ ಸಾರು, ಈ ಚಟ್ನಿ, ರಿಯಲಿ ಫ್ರೆಂಡ್ಸ್, ಇದರ ರುಚಿ ನೀವು ಒಮ್ಮೆ ನೋಡಿದರೆ ಮತ್ತೆ ಮತ್ತೆ ಮಾಡ್ತೀರಾ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಎಲ್ಲರೂ ತಿನ್ಬೋದು. ಅಷ್ಟೊಂದು ಆರೋಗ್ಯಕರವಾದ ಈ ಇಡ್ಲಿ ರೆಸಿಪಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ 1 ಗ್ಲಾಸಲ್ಲಿ ನಾನು ರಾಗಿ ತೊಗೊಂಡಿದ್ದೀನಿ ನೋಡಿ. ಈಗ ಈ ಒಂದು ರಾಗಿ ಅಂದರೆ 1 ಗ್ಲಾಸಷ್ಟು ರಾಗಿನ ತೊಗೊಂಡು ಈಗ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ. ಇದು ಏನಂತ ನೀವು ಯೋಚನೆ ಮಾಡ್ತಾ ಇದ್ರೆ, ಇದು ನವಣೆ. ಅರ್ಧ ಗ್ಲಾಸಷ್ಟು ನವಣೆ ತೊಗೊಂಡಿದ್ದೀನಿ. ರಾಗಿ 1 ಗ್ಲಾಸ್ ಆದರೆ ಅರ್ಧ ಗ್ಲಾಸಷ್ಟು ನವಣೆ. ಅದೇ ಗ್ಲಾಸಲ್ಲಿ 1/4 ಗ್ಲಾಸಷ್ಟು ನಾನು ಇಲ್ಲಿ ಉದ್ದಿನಬೇಳೆ ತೊಗೊಂಡಿದ್ದೀನಿ. 1 ಟೀ ಸ್ಪೂನಷ್ಟು ಮೆಂತ್ಯಕಾಳು, ಒಂದು ಸ್ಮಾಲ್ ಕಪ್ಪಲ್ಲಿ, ಟೀ ಕಪ್ ಅಂತ ಹೇಳ್ತೀವಿ ಅದರಲ್ಲಿ ನೋಡಿ, ಇದು ಸಬ್ಬಕ್ಕಿ, ಸ್ಮಾಲ್ ಸಬ್ಬಕ್ಕಿ ಬರುತ್ತೆ, ಅದನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಒಂದು 2ರಿಂದ 3 ಟೈಮ್ ನೀಟಾಗಿ ತೊಳೆದ್ಬಿಟ್ಟು ಇದನ್ನು 5ರಿಂದ 6 ತಾಸುಗಳ ಕಾಲ ಇದನ್ನು ನೆನೆಸ್ಲಿಕ್ಕೆ ಇಡಬೇಕಾಗತ್ತೆ. ನೋಡಿ ಈ ರೀತಿ ನೀಟಾಗಿ ತೊಳೆದು ಈಗ ನಾನು ಇದನ್ನು ಇಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ಸಬ್ಬಕ್ಕಿ ಹಾಕೋದ್ರಿಂದ ಒಂಥರ ಸ್ಪಾಂಜ್ ಥರ ಬರುತ್ತೆ ಮತ್ತು ತುಂಬ ರುಚಿಯಾಗಿರುತ್ತೆ. ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ನೋಡಿ ಈ ರೀತಿ ಹಾಕ್ಬಿಟ್ಟು ಈಗ ನಾನು ನೀರು ಹಾಕಿ ನಾನು ನೆನೆಸಿದ್ದೆ ಅಲ್ವಾ, ಒಂದು 5ರಿಂದ 6 ಗಂಟೆಗಳ ಕಾಲ ಇದು ನೆಂದಿದೆ. ಈಗ ಇದನ್ನು ನಾನು ರುಬ್ಕೊಳ್ತೀನಿ. ಮತ್ತು ಇದರಲ್ಲಿ ಏನೂ ಆ್ಯಡ್ ಮಾಡೋ ಹಾಗಿಲ್ಲ, ಅಷ್ಟೇ ಸಾಕು. ಸೊ ಈಗ ಒಂದು ಮಿಕ್ಸಿ ಜಾರಲ್ಲಿ ಇದನ್ನು ಹಾಕ್ಕೊಂಡು ರುಬ್ಕೊಳ್ತೀನಿ. ಸ್ವಲ್ಪ ನೀರು ನೋಡ್ಕೊಂಡು ಹಾಕ್ಕೋಬೇಕು, ಯಾಕಂದರೆ ನಾವು ಇಡ್ಲಿ ಮಾಡ್ತಾ ಇರೋದ್ರಿಂದ ತುಂಬ ತೆಳುನೂ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ರುಬ್ಕೊಂಡು ಒಂದು ಪಾತ್ರೆಯಲ್ಲಿ ತೆಗೆದಿಡ್ತಾ ಇದ್ದೀನಿ ನೋಡಿ. ಈಗ ಇದನ್ನು ಈ ರೀತಿ ತೆಗೆದುಬಿಟ್ಟು ಉಳಿದಿರೋಂಥದ್ದನ್ನು ಕೂಡ ಸೇಮ್ ಅದೇ ರೀತಿ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ತೆಗೆದಿಡ್ತೀನಿ. ಈ ರೀತಿಯಾಗಿ ಮಾಡಿಬಿಟ್ಟು ಈಗ ನಾನು ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ರಾತ್ರಿ ಎಲ್ಲ ನಾನು ಇದನ್ನು ಹಾಗೆ ಮುಚ್ಚಿಟ್ಬಿಡ್ತೀನಿ. ಯಾಕಂದರೆ ಬೆಳಗ್ಗೆ ಇಡ್ಲಿ ಮಾಡಬೇಕಲ್ವ. ಸೊ ನೋಡಿ, ಈಗ ನಿಮಗೆ ಬೆಳಗ್ಗೆ ಹೊತ್ತು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಉಪ್ಪು ಬಂದಿದೆ ನೋಡಿ. ಬ್ಯಾಟರ್ ತುಂಬ ಚೆನ್ನಾಗಿ ಬಂದಿದೆ. ಪರ್ಫೆಕ್ಟಾಗಿ ಇಡ್ಲಿಗೆ ಯಾವ ರೀತಿ ಬೇಕು ಅದೇ ಹದಕ್ಕೆ ಬಂದಿದೆ. ಸೊ ಈ ರೀತಿ ಇಡ್ಲಿ ಹಿಟ್ಟು ಕರೆಕ್ಟಾಗಿ ಬಂದರೆ ತುಂಬ ಚೆನ್ನಾಗಿ ಸ್ಪಾಂಜ್ ಥರ ಬರುತ್ತೆ, ಹತ್ತಿ ಥರ ಇಡ್ಲಿ ಬರುತ್ತೆ. ಸೊ ಇದನ್ನು ಸೈಡ್ ಇಟ್ಬಿಟ್ಟು ಈಗ ಒಂದು 10 ನಿಮಿಷದಲ್ಲಿ ಈ ಸಾರು ಮಾಡೋಣ. ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ಸಾರು. ತೊಗರಿ ಬೇಳೆ ಬದಲು ಇವತ್ತು ನಾನು ಮಸೂರ್ ದಾಳನ್ನು ಯೂಸ್ ಮಾಡಿಬಿಟ್ಟು ಈ ಸಾರು ಮಾಡ್ತಾಯಿದ್ದೀರಿ. ಇನ್ಸ್ಟೆಂಟ್ ಸಾರು ಅಂತ ಹೇಳ್ಬೋದು. ಈಗ ಒಂದು ಕುಕ್ಕರ್ ಇಟ್ಟಿದ್ದೀನಲ್ವ, ಸೊ ಕುಕ್ಕರ್ ಸ್ವಲ್ಪ ಬಿಸಿ ಆಗಲಿ ಸೈಡಲ್ಲಿ ಇಟ್ಟಿದ್ದೀನಿ. ಅಷ್ಟರಲ್ಲಿ 1 ಈರುಳ್ಳಿ, 3 ಟೊಮೆಟೊ ನಾನು ಹೆಚ್ಚಿಟ್ಟಿದ್ದೀನಿ. ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಕೂಡ ಜಜ್ಜಿಟ್ಟಿದ್ದೀನಿ. ಎಣ್ಣೆ ಹಾಕಿದ ಮೇಲೆ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ, ಜೀರಿಗೆ, ಇಂಗು, ಹಾಗೆ ಬೆಳ್ಳುಳ್ಳಿ, 1 ಎಸಳು ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಇಟ್ಕೊಂಡಿದ್ದೆ, ಅದನ್ನು ಹಾಕಿ ಕಲರ್ ಚೇಂಜ್ ಆದಮೇಲೆ ಹೆಚ್ಚಿರುವಂತಹ 1 ಈರುಳ್ಳಿ ಹಾಕ್ಕೊಂಡು, ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಹೆಚ್ಚಿರುವಂತಹ ಟೊಮೆಟೊ ಹಾಕ್ಕೋಬೇಕು. ಸ್ಮಾಲ್ ಸೈಜಲ್ಲಿ 3 ಟೊಮೆಟೊ ಇತ್ತು, ಅದನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿಣ, 2 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೋಬೇಕು. ಹಾಗೆ 1 ಟೀ ಸ್ಪೂನಷ್ಟು ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಎಲ್ಲ ಮ್ಯಾಶ್ ಆಗಬೇಕು. ಅಂದರೆ ಟೊಮೆಟೊ ಎಲ್ಲ ಸಾಫ್ಟ್ ಆಗೋ ತನಕ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನಂತರ ಇಲ್ಲಿ ಏನು ಮಾಡೋಣ ಅಂದರೆ ನೋಡಿ, ಈ ರೀತಿಯಾಗಿ ಮ್ಯಾಶ್ ಆಗಬೇಕು, ಚೆನ್ನಾಗಿ ಫ್ರೈ ಆಗಬೇಕು. ಈಗ ನಾನು ಇದರಲ್ಲಿ ಸಿಮ್ಮಲ್ಲಿ ಇಟ್ಟಿರ್ತೀನಿ ಕುಕ್ಕರು ನೋಡಿ. ಈಗ ನಾನು ಹೇಳಿದ್ನಲ್ವ, ತೊಗರಿ ಬೇಳೆ ಬದಲಾಗಿ ನಾನಿಲ್ಲಿ ಮಸೂರ್ ದಾಳನ್ನು ಯೂಸ್ ಮಾಡ್ತೀನಿ. ತುಂಬ ರುಚಿಯಾಗಿರುತ್ತೆ ಈ ಸಾರು. ಒಮ್ಮೆ ನೀವು ಟ್ರೈ ಮಾಡಿ, ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಒಂದು ನೋಡಿ, ಇಲ್ಲಿ ಅರ್ಧ ಕಪ್ಪಷ್ಟು ನಾನು ಈ ಮಸೂರು ದಾಲನ್ನು ಹಾಕ್ಕೊಂಡು 2ರಿಂದ 3 ಟೈಮ್ ನೀಟಾಗಿ ತೊಳೆದು ಈಗ ಇದರಲ್ಲಿ ಡೈರೆಕ್ಟಾಗಿ ಏನು ಈಗ ಒಗ್ಗರಣೆ ಹಾಕಿಟ್ಟಿದ್ವಲ್ಲ, ಸೊ ಅದರಲ್ಲಿ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೋಬೇಕಾಗತ್ತೆ. ನಾವು ಒಟ್ಟು 3 ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ಸಾರು ನೋಡಿಕೊಂಡು ನೀವು ಬೇಳೆ ಎಷ್ಟು ಹಾಕ್ಕೊಂಡಿರ್ತೀರ ಕ್ವಾಂಟಿಟಿ ನೋಡಿಕೊಂಡು ನೀರನ್ನು ಹಾಕ್ಕೋಬೇಕು. ಸೊ 3 ಗ್ಲಾಸಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಈಗ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿಟ್ಟಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಈಗ ಮಿಕ್ಸ್ ಮಾಡಿಕೊಂಡು ಇದನ್ನು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ. ಕ್ಲೋಸ್ ಮಾಡಿ 4 ವಿಸಲ್ ಮೀಡಿಯಮ್ ಫ್ಲೇಮಲ್ಲಿ ಮಾಡಿಕೊಂಡ್ರೆ ಈ ಸಾರು ರೆಡಿ ಆಗುತ್ತೆ. ಸೊ ನೋಡಿ, ಮೀಡಿಯಮ್ ಫ್ಲೇಮಲ್ಲಿ 4 ವಿಸಲ್ ಮಾಡ್ಕೊಳ್ತೀನಿ ನೋಡಿ. ಈಗ ಸಾರು ಕೂಡ ಆಯಿತು. 4 ವಿಸಲ್ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ಸಾರು, ಮತ್ತು ಬಿಸಿ ಬಿಸಿ ಅನ್ನಕ್ಕೆ ಕೂಡ ಆಗುತ್ತೆ. ಒಮ್ಮೆ ನೀವು ಬೆಳಗ್ಗೆ ಇಡ್ಲಿಗಂತ ಏನಾದರೂ ಮಾಡಿದರೆ ಫುಲ್ ಡೇ ನಿಮಗೆ ಟೆನ್ಷನ್ ಫ್ರೀ ಆಗಿರ್ಬೋದು ಈ ಸಾರು ಮಾಡಿಬಿಟ್ಟು ನೋಡಿ.
ಎಷ್ಟು ಚೆನ್ನಾಗಿ ಬಂದಿದೆ. ಸೊ ತೊಗರಿಬೇಳೆ ಯೂಸ್ ಮಾಡಿ ಸಾರು ಮಾಡ್ತಾ ಇರ್ತೀರಾ, ಈ ಮಸೂರ್ ದಾಲನ್ನು ಯೂಸ್ ಮಾಡಿ ಒಮ್ಮೆ ಸಾರು ಮಾಡಿ ಅದನ್ನು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಈಗ ನೋಡಿ ಇಡ್ಲಿ ಬ್ಯಾಟರ್ ನಿಮಗೆ ತೋರಿಸ್ತಾ ಇದ್ದೀನಲ್ವಾ. ಸೊ ಈಗ ಇಡ್ಲಿ ಮಾಡ್ಕೊಳ್ಳೋಣ. ಇಡ್ಲಿ ಪಾತ್ರೆ ನಾನು ನಿಮಗೆ ತೋರಿಸ್ತೀನಿ, ತುಂಬ ಬೇಗ ಆಗುತ್ತೆ. ಈಗ ಏನು ಉಪ್ಪು ಹಾಕಿ ಕಲಸಿಟ್ಟಿದ್ವಿ ಅದನ್ನು ಕೂಡ ಕರೆಕ್ಟಾಗಿ ಅದು ಒಂದು 5 ನಿಮಿಷ ರೆಸ್ಟ್ ಮಾಡಲಿಕ್ಕೆ ಇಟ್ಟಿದ್ದೆ. ಸೊ ಈಗ ಇಡ್ಲಿ ಪಾತ್ರೆಯಲ್ಲಿ 1 ಗ್ಲಾಸಷ್ಟು ನೀರು, ಅಂದರೆ ಸ್ಟೀಮ್ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ಒಂದು ಬ್ರಷ್ನ ಸಹಾಯದಿಂದ ಸ್ವಲ್ಪ ಇಡ್ಲಿ ತಟ್ಟೆಯಲ್ಲಿ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿಬಿಟ್ಟು ನಾನು ರೆಡಿ ಮಾಡಿ ಎಲ್ಲ ಇಟ್ಟಿದ್ದೀನಿ. ಈಗ ಒಂದು ಸ್ಪೂನಲ್ಲಿ ನೋಡ್ತಾ ಇದ್ರಲ್ಲ, ಸ್ವಲ್ಪ ಸ್ವಲ್ಪನೇ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಿಟ್ಟನ್ನು ಅಂದರೆ ಬ್ಯಾಟರನ್ನು ನಾನು ಹಾಕ್ಕೊಂಡು ಎಲ್ಲ ಇಟ್ಕೊಳ್ತೀನಿ. ಸೊ ನೋಡಿ ಇದೇ ರೀತಿಯಾಗಿ ಎಲ್ಲ ಇಡ್ಲಿ ನಾನು ಮಾಡಲಿಕ್ಕೆ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಎಲ್ಲ ಬ್ಯಾಟರ್ ಹಾಕ್ಬಿಟ್ಟು ಎಲ್ಲ ರೆಡಿ ಮಾಡಿ ಈಗ ಕುದೀತಾ ಇರೋ ನೀರು ನೋಡಿ, ಈಗ ನೀರು ಕೂಡ ಕುದೀತಾ ಇದೆ. ಈಗ ಸ್ಟೀಮ್ ಮಾಡ್ಕೊಳ್ಳೋಣ. ಸೊ ಇದು ಒಂದು 10ರಿಂದ 15 ನಿಮಿಷ ಸ್ಟೀಮ್ ಆಗಲಿ ಸೈಡಲ್ಲಿ ಇಟ್ಕೊಂಡಿರ್ತೀನಿ. ಅಷ್ಟರಲ್ಲಿ ನಾನು ಒಂದು ರುಚಿಯಾದ ಒಂದು ಸ್ಪೆಷಲ್ ಚಟ್ನಿ ಮಾಡ್ತಾ ಇದ್ದೀನಿ. ಈ ಇಡ್ಲಿಗೆ ಈ ಚಟ್ನಿ ತುಂಬ ಚೆನ್ನಾಗಿರುತ್ತೆ. 1 ಕಪ್ಪಷ್ಟು ಇಲ್ಲಿ ಶೇಂಗಾ ತೊಗೊಂಡಿದ್ದೀನಿ. ಶೇಂಗಾ ಅದನ್ನ ಹುರ್ಕೋಬೇಕು. ಶೇಂಗಾ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಒಂದು 5ರಿಂದ 6 ಹಸಿಮೆಣಸಿನ್ಕಾಯಿ, 1 ದೊಡ್ಡ ಹೆಸರು ಬೆಳ್ಳುಳ್ಳಿ ಅದನ್ನು ಕೂಡ ಇದರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಹುರ್ಕೊಳ್ತಾ ಇದ್ದೀನಿ. 1 ಟೀ ಸ್ಪೂನಷ್ಟು ಜೀರಿಗೆ, ಹೇಳಿದ್ನಲ್ವ ಸ್ಪೆಷಲ್ ಚಟ್ನಿ, ಆರೋಗ್ಯಕರವಾದ ಚಟ್ನಿ ಅಂತ. ನೋಡಿ ಎಷ್ಟೆಲ್ಲ ಕರಿಬೇವು ನಾನು ಹಾಕ್ಕೊಂಡಿದ್ದೀನಿ. ಸೊ ಕರಿಬೇವು ಕೂಡ ನೀಟಾಗಿ ತೊಳೆದ್ಬಿಟ್ಟು ಇದರಲ್ಲಿ ಹಾಕ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ತೀನಿ. ಅಷ್ಟರಲ್ಲಿ ಅಲ್ಲಿ ನಾನು ಇಡ್ಲಿ ಇಟ್ಟಿದ್ನಲ್ವ, ಸೊ ಅದು ಕೂಡ ಆಗಿದೆ. ಆಫ್ ಮಾಡಿಬಿಟ್ಟು ಅದನ್ನು ಸ್ವಲ್ಪ ಒಂದು 5 ನಿಮಿಷ ರೆಸ್ಟಲ್ಲಿ ಇರುತ್ತೆ. ಅಷ್ಟರಲ್ಲಿ ಚಟ್ನಿ ಕೂಡ ಮಾಡ್ಕೊಳ್ತೀನಿ. ಒಂದು ಮಿಕ್ಸಿ ಜಾರಲ್ಲಿ ನಾನು ಏನೆಲ್ಲ ಹುರಿದಿಟ್ಟಿದ್ನಲ್ವ, ಸೊ ಅದನ್ನು ಇದರಲ್ಲಿ ಹಾಕ್ಕೊಂಡು ಸ್ವಲ್ಪ ಶುಂಠಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ರುಬ್ಕೊಳ್ತೀನಿ. ಈ ಶೇಂಗಾ ಚಟ್ನಿ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ನೋಡಿ ಈ ರೀತಿಯಾಗಿ ರುಬ್ಕೊಂಡು ಒಂದು ಪಾತ್ರೆಯಲ್ಲಿ ತೆಗೆದಿಡ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನೋಡಿ ಒಂದು ಹದಕ್ಕೆ, ಅಂದರೆ ತುಂಬ ಗಟ್ಟಿನೂ ಅಲ್ಲ ತುಂಬ ನೀರಾಗೂ ಇರಲ್ಲ, ತುಂಬ ಚೆನ್ನಾಗಿರುತ್ತೆ ಈ ಶೇಂಗಾ ಚಟ್ನಿ. ಸೊ ಈ ರೀತಿಯಾಗಿ ಶೇಂಗಾ ಚಟ್ನಿ ಕೂಡ ರೆಡಿ ಆಯಿತು. ಇದಕ್ಕೆ ನೀವು ಒಗ್ಗರಣೆ ಕೂಡ ಕೊಡ್ಬೋದು. ಇಲ್ಲಿ ನಾನು ಒಗ್ಗರಣೆ ಕೊಡ್ತಾ ಇಲ್ಲ. ಸೊ ನೋಡಿ ಈಗ ಇಡ್ಲಿ ಕೂಡ ನಾನು ತೋರಿಸ್ತೀನಿ ನೋಡಿ. ಇಡ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತೋರಿಸ್ತೀನಿ ನೋಡಿ ಒಂದೊಂದಾಗಿ. ಹಿಂಗೆ ಮುಟ್ಟಿದ ತಕ್ಷಣ ಒಂಥರ ಸಾಫ್ಟಾಗಿ ಸ್ಪಂಜ್ ಥರ ಹತ್ತಿ ಥರ ಇದೆ ಈ ನವಣೆ ರಾಗಿ ಇಡ್ಲಿ, ಸಬ್ಬಕ್ಕಿ ಇಡ್ಲಿ ಅಂತ ಕೂಡ ಹೇಳ್ಬೋದು. ಸೊ ನೋಡಿ ಎಷ್ಟು ಚೆನ್ನಾಗಿ ಹತ್ತಿ ಥರ ಇದೆ. ನಿಮಗೆ ಪದೇ ಪದೇ ಹೇಳ್ತಾ ಇದ್ದೀನಿ, ಯಾಕಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ತೋರಿಸ್ತೀನಿ ಅಲ್ವಾ. ನೋಡಲಿಕ್ಕೆ ಇಷ್ಟು ಚೆನ್ನಾಗಿದೆ ಅಂದರೆ ನೀವು ಬೆಳಗ್ಗೆ ಮಾಡಿ ರಾತ್ರಿ ಇಟ್ಟರು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಹಾಗಾಗಿ ನೀವು ಆವಾಗವಾಗ ಆರೋಗ್ಯಕರವಾದ ಬ್ರೇಕ್ಫಾಸ್ಟ್ಗೆ ನೀವು ಇದನ್ನು ಮಾಡ್ಬೋದು. ಮಕ್ಕಳ ಬ್ರೇಕ್ಫಾಸ್ಟಿಗೂ ಆಗುತ್ತೆ, ಲಂಚ್ ಬಾಕ್ಸ್, ಡಿನ್ನರ್ ಎನಿ ಟೈಮ್ ನೀವು ತಿನ್ಬೋದು. ಸೊ ಇಡ್ಲಿ ಕೂಡ ರೆಡಿಯಾಗಿದೆ. ಹಾಗೆ ಈ ರುಚಿ ರುಚಿಯಾದ ಸಾರು, ಹಾಗೆ ಆರೋಗ್ಯಕರವಾದ ಈ ಶೇಂಗಾ ಚಟ್ನಿ ಕೂಡ ಈ ಇಡ್ಲಿ ಜೊತೆ ನೀವು ತಿಂತಾನೇ ಇರ್ತೀರ ಅಂತ ಹೇಳ್ತಾ, ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಫ್ರೆಂಡ್ಸ್ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.